ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ಸಾರ್ವಜನಿಕರು ಇದನ್ನ ಖಂಡಿಸ್ತೀವಿ. ಜನ ದಂಗೆಡುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರದ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಮ್ಮ ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವರ ಬಗ್ಗೆ ತುಚ್ಛವಾಗಿ ಮಾತಾಡ್ತಾರೆ. ಅದನ್ನ ನೀವೆಲ್ಲ ಮಾಧ್ಯಮ ಮಿತ್ರರು ಸಹ ಇಡೀ ದೇಶ ಗಮನಿಸ್ತಾ ಇದೆ. ಅವತ್ತು 20ನೇ ತಾರೀಕು 19ನೇ ತಾರೀಕು ಸಂಸತ್ನಲ್ಲಿ ಆಗಿದ್ದಂತಹ ಒಂದು ಪ್ರತಿಭಟನೆ, ಆ ಒಂದು ದೌರ್ಜನ್ಯ ದಬ್ಬಾಳಿಕೆನೆಲ್ಲ ನೀವು ಸ್ವಲ್ಪ ಜನಕ್ಕೂ ಗೊತ್ತಿದೆ, ಮಾಧ್ಯಮದವರು ಎಷ್ಟೋ ಜನಕ್ಕೆ ಅದನ್ನ ಗೊತ್ತಿಲ್ಲ. ನಾವು ಏನು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು ವಿಷಯದಲ್ಲಿ ನಾವು ಪ್ರತಿಭಟನೆ ಮಾಡ್ಬೇಕಾದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಸರ್, ನಮ್ಮ ನಾಯಕರು ಮತ್ತೆ LOP ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಸಂಸತ್ ಪ್ರವೇಶವನ್ನ ಅಡ್ಡವಾಗಿ ನಿಲ್ಲಿಸಿ ಅವ್ರನ್ನ ತಡೆ ಹೊಡೆದಿದ್ದಾರೆ. ಅದು ಒಂದು ನಾನು ಮಾಧ್ಯಮ ಮುಖಾಂತರ ಹೇಳಿಕ್ ಬಂದಿದ್ದೀನಿ. ಜೊತೆಗೆ ಏನವರು ಅಮಿತ್ ಶಾ ಅವರು ಒಂದು ಖಂಡನೀಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ. ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇಡೀ ಸಾರ್ವಜನಿಕರು ಇದನ್ನ ಖಂಡಿಸ್ತೀವಿ. ಅದನ್ನ ಜೊತೆಗೆ ನಾವೆಲ್ಲ ಹಕ್ಕೊತ್ತಾಯ ಮಾಡೋದೇನಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಮುಖ್ಯ ಪ್ರಧಾನಮಂತ್ರಿಗಳು ಈ ಕೂಡಲೇ ಅವರ ರಾಜೀನಾಮೆಯನ್ನ ಪಡೀಬೇಕು. ಜೊತೆಗೆ ನಾನು ಮಾಧ್ಯಮ ಮುಖಾಂತರ ಕೇಳಿದ್ದು, ಕನಿಷ್ಠ ಪಕ್ಷ ಒಂದು ಕ್ಷಮೆ ಕೇಳೋದಾಗ್ಲಿ, ಅದಕ್ಕೆ ಒಂದು ವಿವರಣೆ ಕೊಡೋದಾಗ್ಲಿ ಮಾಡ್ಲಿಲ್ಲ ಮಾನ್ಯ ಕೇಂದ್ರ ಸಚಿವರು ಅನ್ನೋದು ಒಂದು ವಿಷಾದನೀಯ ವ್ಯಕ್ತಪಡಿಸ್ತೀನಿ. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಬರೀ ಇಡೀ ದೇಶಕ್ಕಿಂತ ಪ್ರಪಂಚಕ್ಕೆ ಒಂದು ಅತ್ಯಮೂಲ್ಯ ಆದಂತಹ ವ್ಯಕ್ತಿ ಅಂದ್ರೆ ಅವರು. ಅವ್ರ ಬಗ್ಗೆ ಚುಚ್ಚುವಾಗಿ ಮಾತಾಡೋದು ಸಹ ಒಂದು ವಿವರಣೆ ಕೊಡಕ್ ಆಗದಿರುವಂತಹ ಅಂತ ಒಂದು ಸೌಜನ್ಯ ಇಲ್ದೇ ಇರುವ ಒಂದು ಸಚಿವರನ್ನ ನಾವೆಲ್ಲ ಹಕ್ಕೊತ್ತಾಯ ಮಾಡ್ತಿದ್ವಿ. ಅವರ ರಾಜೀನಾಮೆಯನ್ನ ಕೇಂದ್ರ ಸರ್ಕಾರ ಪಡಿಬೇಕು. ಕೂಡ್ಲೆ ಸಾರ್ವಜನಿಕರನ್ನ ಅವ್ರು ಮಾಡಿದ ಮಾತನ್ನ ಹಿಂಪಡೆದು ಕ್ಷಮೆಯನ್ನ ಯಾಚಿಸ್ಬೇಕು ಅಂತ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಂತೀನಿ. ಮುಂದಿನ ದಿನಗಳಲ್ಲಿ ಅಮಿತ್ ಶಾ ಅವರ ರಾಜೀನಾಮೆ ಕೊಡದೇ ಇದ್ದ ಕಾರಣದಲ್ಲಿ ಇಡೀ ದೇಶಾದ್ಯಂತ, ಬರೀ ನಮ್ಮ ಜಿಲ್ಲೆ ಆಗಿರ್ಬಲ್ಲ, ಇಡೀ ದೇಶಾದ್ಯಂತ ಒಂದು ತುಂಬಾ ದೊಡ್ಡ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ. ಜನ ದಂಗೆಡುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಕೂಡ್ಲೆ ಕ್ಷಮೆ ಯಾಚಿಸ್ಬೇಕು ಅಂತ ನಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಂತೀನಿ. ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ಸಾರ್ವಜನಿಕರು ಇದನ್ನ ಖಂಡಿಸ್ತೀವಿ. ಜನ ದಂಗೆಡುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರದ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಮ್ಮ ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವರ ಬಗ್ಗೆ ತುಚ್ಛವಾಗಿ ಮಾತಾಡ್ತಾರೆ. ಅದನ್ನ ನೀವೆಲ್ಲ ಮಾಧ್ಯಮ ಮಿತ್ರರು ಸಹ ಇಡೀ ದೇಶ ಗಮನಿಸ್ತಾ ಇದೆ. ಅವತ್ತು 20ನೇ ತಾರೀಕು 19ನೇ ತಾರೀಕು ಸಂಸತ್ನಲ್ಲಿ ಆಗಿದ್ದಂತಹ ಒಂದು ಪ್ರತಿಭಟನೆ, ಆ ಒಂದು ದೌರ್ಜನ್ಯ ದಬ್ಬಾಳಿಕೆನೆಲ್ಲ ನೀವು ಸ್ವಲ್ಪ ಜನಕ್ಕೂ ಗೊತ್ತಿದೆ, ಮಾಧ್ಯಮದವರು ಎಷ್ಟೋ ಜನಕ್ಕೆ ಅದನ್ನ ಗೊತ್ತಿಲ್ಲ. ನಾವು ಏನು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು ವಿಷಯದಲ್ಲಿ ನಾವು ಪ್ರತಿಭಟನೆ ಮಾಡ್ಬೇಕಾದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಸರ್, ನಮ್ಮ ನಾಯಕರು ಮತ್ತೆ LOP ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಸಂಸತ್ ಪ್ರವೇಶವನ್ನ ಅಡ್ಡವಾಗಿ ನಿಲ್ಲಿಸಿ ಅವ್ರನ್ನ ತಡೆ ಹೊಡೆದಿದ್ದಾರೆ. ಅದು ಒಂದು ನಾನು ಮಾಧ್ಯಮ ಮುಖಾಂತರ ಹೇಳಿಕ್ ಬಂದಿದ್ದೀನಿ. ಜೊತೆಗೆ ಏನವರು ಅಮಿತ್ ಶಾ ಅವರು ಒಂದು ಖಂಡನೀಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ. ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇಡೀ ಸಾರ್ವಜನಿಕರು ಇದನ್ನ ಖಂಡಿಸ್ತೀವಿ. ಅದನ್ನ ಜೊತೆಗೆ ನಾವೆಲ್ಲ ಹಕ್ಕೊತ್ತಾಯ ಮಾಡೋದೇನಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಮುಖ್ಯ ಪ್ರಧಾನಮಂತ್ರಿಗಳು ಈ ಕೂಡಲೇ ಅವರ ರಾಜೀನಾಮೆಯನ್ನ ಪಡೀಬೇಕು. ಜೊತೆಗೆ ನಾನು ಮಾಧ್ಯಮ ಮುಖಾಂತರ ಕೇಳಿದ್ದು, ಕನಿಷ್ಠ ಪಕ್ಷ ಒಂದು ಕ್ಷಮೆ ಕೇಳೋದಾಗ್ಲಿ, ಅದಕ್ಕೆ ಒಂದು ವಿವರಣೆ ಕೊಡೋದಾಗ್ಲಿ ಮಾಡ್ಲಿಲ್ಲ ಮಾನ್ಯ ಕೇಂದ್ರ ಸಚಿವರು ಅನ್ನೋದು ಒಂದು ವಿಷಾದನೀಯ ವ್ಯಕ್ತಪಡಿಸ್ತೀನಿ. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಬರೀ ಇಡೀ ದೇಶಕ್ಕಿಂತ ಪ್ರಪಂಚಕ್ಕೆ ಒಂದು ಅತ್ಯಮೂಲ್ಯ ಆದಂತಹ ವ್ಯಕ್ತಿ ಅಂದ್ರೆ ಅವರು. ಅವ್ರ ಬಗ್ಗೆ ಚುಚ್ಚುವಾಗಿ ಮಾತಾಡೋದು ಸಹ ಒಂದು ವಿವರಣೆ ಕೊಡಕ್ ಆಗದಿರುವಂತಹ ಅಂತ ಒಂದು ಸೌಜನ್ಯ ಇಲ್ದೇ ಇರುವ ಒಂದು ಸಚಿವರನ್ನ ನಾವೆಲ್ಲ ಹಕ್ಕೊತ್ತಾಯ ಮಾಡ್ತಿದ್ವಿ. ಅವರ ರಾಜೀನಾಮೆಯನ್ನ ಕೇಂದ್ರ ಸರ್ಕಾರ ಪಡಿಬೇಕು. ಕೂಡ್ಲೆ ಸಾರ್ವಜನಿಕರನ್ನ ಅವ್ರು ಮಾಡಿದ ಮಾತನ್ನ ಹಿಂಪಡೆದು ಕ್ಷಮೆಯನ್ನ ಯಾಚಿಸ್ಬೇಕು ಅಂತ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಂತೀನಿ. ಮುಂದಿನ ದಿನಗಳಲ್ಲಿ ಅಮಿತ್ ಶಾ ಅವರ ರಾಜೀನಾಮೆ ಕೊಡದೇ ಇದ್ದ ಕಾರಣದಲ್ಲಿ ಇಡೀ ದೇಶಾದ್ಯಂತ, ಬರೀ ನಮ್ಮ ಜಿಲ್ಲೆ ಆಗಿರ್ಬಲ್ಲ, ಇಡೀ ದೇಶಾದ್ಯಂತ ಒಂದು ತುಂಬಾ ದೊಡ್ಡ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ. ಜನ ದಂಗೆಡುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಕೂಡ್ಲೆ ಕ್ಷಮೆ ಯಾಚಿಸ್ಬೇಕು ಅಂತ ನಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಂತೀನಿ.